ಶಿವೇನಿ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಸೂಪರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಕಾರ್ಕಳಕ್ಕೆ. ಸೊ ಯಾಕೆ ಹೋಗ್ತಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇದು ನೋಡ್ಬೋದು ನಮ್ಮ ಕಾರ್ಕಳದಲ್ಲಿರೋದು. ನೈಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗು. ಸೊ ಫೈನಲಿ ಬ್ಯಾಗ್ ಶಾಪು ಓಪನ್ ಆಗಿತ್ತು. ನನ್ನ ಇಷ್ಟದೇ ನಾನು ತಗೊಳ್ಳುವ ಅಂತೇಳಿ ಬ್ಯಾಗ್ ಶಾಪಿಗೆ ನನ್ನ ಹಸ್ಬೆಂಡ್ ಕರ್ಕೊಂಬಂದರು. ಸೊ ಹಾಗೆ ಪಾಪುಗೂ ಕೂಡ ನಾವು ಬ್ಯಾಗ್ ತಗೊಂಡ್ವಿ. ಅವಳಿಗೂ ಕೂಡ ಬ್ಯಾಗ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಎಷ್ಟು ವೆರೈಟಿ ಇತ್ತು ಅಂದರೆ ಅಲ್ಲಿ ಬ್ಯಾಗು ತುಂಬ ವೆರೈಟಿ ಇತ್ತು. ಬ್ರ್ಯಾಂಡೆಡು ಇತ್ತು, ಹಾಗೂ ಹೀಗೆ ಸ್ವಲ್ಪ ಕಮ್ಮಿ ರೇಟಿದ್ದು ಕೂಡ ಬ್ಯಾಗ್ ಇತ್ತು. ಸೊ ಬ್ಯಾಗ್ ಶಾಪಿಗೆ ಬಂದಿದ್ದೀನಿ. ನಾನು ತುಂಬ ಟ್ರೈ ಮಾಡಿದೆ. ಫಸ್ಟ್ ಹೋದಾಗ ನನಗೆ ಇದೆ ತುಂಬ ಇಷ್ಟ ಆಗಿತ್ತು. ಸೊ ಆದರೂ ಕೂಡ ನಾನು ತುಂಬ ವೆರೈಟಿಯನ್ನು ಟ್ರೈ ಮಾಡಿ ನೋಡಿದೆ, ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಸೊ ತುಂಬ ಇದ್ದ ಕಾರಣ ತುಂಬ ಕನ್ಫ್ಯೂಸ್ ಕೂಡ ಆಗ್ತಾಯಿತ್ತು, ಯಾವ್ದು ತಗೊಳ್ಳಿ ಅಂತೇಳಿ. ಸೊ ಅವ್ರು ಹೇಳಿದರು, ಇಲ್ಲಿ ಮಿರರ್ ಇದೆ ನೋಡಿ, ಅಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಲ್ಲಿ ಮಿರರ್ ಇದ್ರಲ್ಲಿ ನೋಡ್ತಾ ಇದ್ದೆ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಸೊ ನೋಡ್ಬೋದು ಎಷ್ಟು ವೆರೈಟಿ ಇತ್ತು ಅಂತೇಳಿ ಬ್ಯಾಗು. ಅದು ಹೊಸದಾಗಿ ಆಗಿರೋದು ಕಾರ್ಕಳದಲ್ಲಿ ಶಾಪು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಪಾಪು ಹೋಗಿದ್ವಿ ನೈಟು. ತುಂಬ ದಿನದಿಂದ ನಾವು ಹೋಗ್ತಾಯಿದ್ವಿ. ನಾವು ಯಾವಾಗಲೂ ಹೋಗುವಾಗ ಲೇಟ್ ಆಗ್ತಿತ್ತು. ಹಾಗಾಗಿ ನಮಗೆ ಶಾಪು ಕ್ಲೋಸ್ ಆಗಿ ಇರ್ತಿತ್ತು ನಾವು ಹೋಗುವಾಗ. ಹಾಗೆ ತುಂಬ ಬ್ಯಾಗ್ನ ಕೂಡ ನಾನು ಟ್ರೈ ಮಾಡಿ ನೋಡಿದೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ. ಇದು ಸ್ವಲ್ಪ ಸಣ್ಣದಂತ ಅನ್ನಿಸ್ತು ನನಗೆ. ನೋಡಲಿಕ್ಕೆ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಸ್ವಲ್ಪ ರೇಟಲ್ಲೂ ಕೂಡ ಒಂದು ಜಾಸ್ತಿ ಒಂದು ಕಮ್ಮಿ ಎಲ್ಲ ಇತ್ತು. ಇದು ಸ್ವಲ್ಪ ಚೀಪ್ ರೇಟಲ್ಲಿತ್ತು, ನೋಡಲಿಕ್ಕೂ ಕೂಡ ಚೆನ್ನಾಗಿತ್ತು ಇದು. ಸೊ ಅದಾದಮೇಲೆ ನಾವು ಹೋದ್ವಿ. ಅಲ್ಲಿ ನಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ ಬೇರೆ ಶಾಪಿಗೆ ಹೋದೆ ನಾನು. ಇವಾಗ ಬರ್ತೀವಿ ನಾವು ನೋಡಿ, ಬೇರೆ ಶಾಪಲ್ಲಿ ಮೀನು ಚೆನ್ನಾಗಿರುತ್ತದಲ್ಲಿ. ಮತ್ತು ನಮ್ಗೆ ಅಲ್ಲಿ ಹೋಗಿ ಕೂಡ ನನಗೆ ಇಷ್ಟ ಆಗಿಲ್ಲ. ಹಾಗಾಗಿ ನಾವು ಅಲ್ಲಿಂದ ಮತ್ತು ಇದೇ ಶಾಪಿಗೆ ರಿಟರ್ನ್ ಬಂದ್ವಿ. ಆಮೇಲೆ ಫೈನಲಿ ಒಂದು ಬ್ಯಾಗ್ನ ನಾನು ಕೂಡ ಸೆಲೆಕ್ಟ್ ಮಾಡಿದ್ದೆ. ಸೊ ಅಲ್ಲಿಂದ ನಾವು ಮಸಾಲೆ ಪುರಿ ತಿನ್ನುವ ಅಂತೇಳಿ ನಾನು ಪಾಪು ಬಂದಿದ್ವಿ. ಮಸಾಲೆ ಪುರಿ ಕೂಡ ತಿಂದ್ವಿ. ಶಿವನಿ ಕೂಡ ತುಂಬ ಇಷ್ಟ ಮಸಾಲೆ ಪೂರಿ, ನನಗೂ ಕೂಡ ತುಂಬ ಇಷ್ಟ. ಹಾಗೆ ಹಸ್ಬೆಂಡು ಕೂಡ ತಿಂದರು. ಮಸಾಲೆ ಪೂರಿ, ಪಾನಿಪುರಿ ಎಲ್ಲ ತಿಂದ್ವಿ. ಯಾರ್ಯಾರಿಗೆ ಇಷ್ಟ ಅಂತ ಕೂಡ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನಂಗೆ ಪಾಪುಗಂತೂ ತುಂಬ ಇಷ್ಟ. ನನಗೆ ಫಾಸ್ಟ್ ಫುಡ್ಡಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಮಸಾಲೆ ಪೂರಿನೇ. ಅದಾದಮೇಲೆ ನಾವು ಲಸ್ಸಿ ಕುಡಿಯುವ ಅಂತೇಳಿ ಬಂದ್ವಿ. ಇದು ನಂದಿನಿಯಲ್ಲಿ ನನಗೆ ಮ್ಯಾಂಗೋ ಲಸ್ಸಿ ಅಂದರೆ ತುಂಬ ಇಷ್ಟ, ಹಾಗೂ ಹಸ್ಬೆಂಡು ನಾರ್ಮಲ್ ಲಸ್ಸಿ ಕುಡಿದ್ರು. ನನಗೆ ತುಂಬ ಇಷ್ಟ ಆಗ್ತಿದೆ ಮ್ಯಾಂಗೋ ಲಸ್ಸಿ, ಅದು ಫ್ಲೇವರು. ಅದಾದಮೇಲೆ ನಾವಿವಾಗ ಮನೆಗೆ ರಿಟರ್ನ್ ಹೋಗ್ತಾಯಿದ್ದೀವಿ. ಕಾರ್ಕಳಕ್ಕೆ ಹೋಗಿ ಬಂದ್ವಿ. ಇದು ನಮ್ಮದು 3-4 ದಿನದಿಂದ ನಾವು ಕಾರ್ಕಳಕ್ಕೆ ಹೋಗ್ತಾಯಿದ್ದೀವಿ ಒಂದು ಬ್ಯಾಗಿಗೋಸ್ಕರ. ಫೈನಲಿ ನನಗೆ ಬ್ಯಾಗ್ ಸಿಕ್ತು. ಶಾಪ್ ಕೂಡ ಬಂದಿತ್ತು, ಮೊನ್ನೆಯಿಂದ ನಾವು ಹೋಗ್ತಾಯಿದ್ವಿ. ಅದು ಶಾಪ್ ಬಂದಿದ್ದ ಕಾರಣ ನಮಗೆ ತಗೊಳ್ಳಿಕ್ಕೆ ಆಗ್ತಾಯಿರಲಿಲ್ಲ. ಸೊ ಇವತ್ತು ನಾವು ತಗೊಂಡು ಬಂದ್ವಿ. ತುಂಬ ಖುಷಿ ಆಗ್ತದೆ. ತೋರಿಸ್ತೀನಿ ನಿಮಗೂ ಕೂಡ. ನೋಡಿ, ಇದೇ ಬ್ಯಾಗು ತುಂಬ ಚೆನ್ನಾಗಿ ಉಂಟಿದ್ದು, ತುಂಬ ಸಾಫ್ಟ್ ಇದೆ. ನನಗೆ ತುಂಬ ಖುಷಿ ಆಯಿತು ಇವತ್ತು. ಫೈನಲಿ ಮೊನ್ನೆಯಿಂದ ಬ್ಯಾಗ್ ತಗೊಳ್ಬೇಕಂತೇಳಿ ಹೋಗಿ ಶಾಪ್ ಎಲ್ಲ ಬಂದಿತ್ತು. ನಿನ್ನೆ ಕೂಡ ನಾವು ಹೋಗಿದ್ವಿ ನೋಡಲಿಕ್ಕೆ. ಅದು ಜಾತ್ರೆ ಇತ್ತಲ್ಲ, ದೀಪೋತ್ಸವ ಇದ್ದ ಕಾರಣ ಅಲ್ಲಿ ಯಾವ ಶಾಪು ಕೂಡ ಓಪನ್ ಇರಲಿಲ್ಲ, ಬೇಗ ಬಂದ್ ಮಾಡ್ತಾಯಿದ್ರು. ಸೊ ಇವತ್ತು ಸಿಕ್ತು ನನಗೆ ಬ್ಯಾಗು. ಇವತ್ತು ಕೂಡ ಇತ್ತು ಜಾತ್ರೆ, ಆದರೂ ನಾವು ಸ್ವಲ್ಪ ಬೇಗ ಹೋದ ಕಾರಣ ಶಾಪ್ ಓಪನ್ ಇತ್ತು. ಸೊ ನೋಡ್ಬೋದು, ತುಂಬ ಸ್ಪೇಸ್ ಇದೆ. ಇದು ತೋರಿಸ್ತೀನಿ ನೋಡಿ. ಇದಕ್ಕೊಂದು ಸ್ಲಿಂಗ್ ಕೂಡ ಕೊಟ್ಟಿದ್ದಾರೆ, ಇದು ಕೂಡ ಹಾಕ್ಬೋದು. ಅದರ್ವೈಸ್ ಹೀಗೆ ಕೂಡ ಕ್ಯಾರಿ ಮಾಡ್ಬೋದು ನೋಡಿ. ಫೈನಲಿ ನನಗೆ ಇಷ್ಟ ಆದ ಕಲರಲ್ಲೇ ನನಗೆ ಸಿಕ್ತು. ಯಾವತ್ತಿಂದ ಹೇಳ್ತಾಯಿದ್ದೆ ನನಗೆ ಬ್ಯಾಗ್ ಬೇಕಂತೇಳಿ. ಸೊ ಇವತ್ತು ತೆಗೆದುಕೊಟ್ರು. ಒಂದು ನೋಡಿ, ಇಲ್ಲಿ ಒಳಗಡೆಯಿಂದ ಒಂದು ಜಿಪ್ ಕೊಟ್ಟಿದ್ದಾರೆ ಇದಕ್ಕೆ. ಆಮೇಲೆ ಇಲ್ಲಿಂದ ಕೂಡ ಇಡ್ಬೋದು. ಒಳಗಿಂದ ಕೂಡ ಮೆಟೀರಿಯಲ್ ತುಂಬ ಚೆನ್ನಾಗಿ ಉಂಟಿದೆ, ಲೆದರ್. ಇಲ್ಲಿಂದ ನೋಡಿ. ಓಕೆ, ಇದರದ್ದು ರೇಟ್ ಬೇಕಾದರೆ ನೀವು ಕೇಳಿ, ನಾನು ಹೇಳ್ತೀನಿ ನಿಮಗೆ ಎಷ್ಟು ಅಂತ ಹೇಳಿದ್ದಕ್ಕೆ. ಫೈನಲಿ ತುಂಬ ಖುಷಿ ಆಯಿತು ನನಗೆ.
ಇವಾಗ ರೆಡಿ ಆಗ್ತಾ ಇದ್ದೀನಿ. ಶಿವನಿಯನ್ನು ಸ್ಕೂಲಿಂದ ಕರ್ಕೊಂಬರುವಾಗ ನಮ್ಮ ಮನೆ ಹತ್ತಿರದಲ್ಲಿ ಒಂದು ಮನೆಯದು ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗಬೇಕಿತ್ತು. ಸೊ ನಾನು ರೆಡಿ ಆಗಿಲ್ಲ, ತುಂಬ ಲೇಟ್ ಆಯಿತು. ಇವಳನ್ನು ಕರ್ಕೊಂಬರುವಾಗನೇ ತುಂಬ ಲೇಟ್ ಆಯಿತು, ಶನಿವಾರ ಆದ ಕಾರಣ. ಸೊ ಇನ್ನು ಹೊರಟು ನಾನು ಇವಾಗ ಹೋಗಬೇಕು. ಗಡಿಬಿಡಿ ಆಗ್ತಾ ಉಂಟು, ಗಂಟೆ 1 ಆಯಿತು. ನಮ್ಮ ನೇಬರ್ ಕೂಡ ಹೋಗಿ ಆಯ್ತದೆ, ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಸೊ ನಾನು ಬೇಗ ರೆಡಿಯಾಗಿ ಅಲ್ಲಿ ಹೋಗಿ ನಾನು ನಿಮ್ಗೆ ಸಿಗ್ತೀನಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಾನು. ಸೊ ಲೇಟ್ ಆಯಿತು, ನನಗೆ ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ರೆಡಿಯಾಗಿ ಆಯಿತು, ಹೋಗುವ. ಶಿವನಿ ಕೂಡ ರೆಡಿಯಾಗಿದ್ದಾಳೆ, ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮನೇಲಿ ಯಾರಿಲ್ಲಲ್ವ, ಹಾಗಾಗಿ ಮನೆ ಹತ್ತಿರ ಆದ ಕಾರಣ ನಾವು ನಡ್ಕೊಂಡೇ ಹೋಗ್ತಿದ್ದೀವಿ. ಶಿವನಿ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ, ಸೂಪರ್. ಇಲ್ಲಿ ಅವಳೇ ಹೇಳ್ತಾಳೆ ಸೂಪರ್ ಅಂತ. ಸೊ ಇಲ್ಲಿ ಹತ್ತಿರದಲ್ಲೇ ಮನೆ, ಓಪನಿಂಗ್ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಾನೇನೂ ಇಲ್ಲ, ಸಿಂಪಲ್ ರೆಡಿಯಾಗಿದ್ದೀನಿ ಅಷ್ಟೇ. ಸ್ವಲ್ಪ ನಾಚಿಕೆ ಅಂತ ಅನಿಸ್ತಿತ್ತು, ಯಾಕಂದರೆ ಮಧ್ಯಾಹ್ನ ಹೋಗಿರೋದಲ್ವ, ಊಟ ಟೈಮ್ ಆಗುವಾಗಲೇ ಹೋಗಿದ್ವಿ ನಾವು, ಹಾಗಾಗಿ. ಸೊ ಮನೆ ನೋಡ್ಬೋದು, ತುಂಬ ದೊಡ್ಡದಾಗಿತ್ತು, ಒಳಗಡೆ ಕೂಡ ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡಿಲ್ಲ, ನಾವೇನೂ ಇಲ್ಲ, ಜಾಸ್ತಿ ಹೊತ್ತು ಅಲ್ಲಿ ಇರಲಿಲ್ಲ. ಊಟ ಮಾಡಿ ನಾವು ರಿಟರ್ನ್ ಬಂದ್ವಿ. ಸೀದಾ ಊಟ ಮಾಡಿ ಬರೋದು ಅಂತ ಹೇಳಿದರೆ ಒಂಥರ ನಾಚಿಕೆ ಅಲ್ಲ. ಸೊ ನಾವು ಹೋದದ್ದು, ಊಟ ಮಾಡಿದ್ದು, ಬಂದದ್ದು. ದೇವರ ಪ್ರಸಾದವನ್ನು ತಗೊಂಡ್ವಿ. ಅಲ್ಲಿ ಇದು ಏನು ಸತ್ಯನಾರಾಯಣ ಪೂಜೆ ಆಗಿತ್ತು, ದೇವರ ಪ್ರಸಾದ ತಗೊಂಡ್ವಿ. ಆಮೇಲೆ ಹಾಗೆ ಊಟ ಮಾಡಿ ಸೀದಾ ಬಂದದ್ದು. ಮನೆ ಒಳಗೆಲ್ಲ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ವೀಡಿಯೋ ಮಾಡಲಿಕ್ಕಾಗಲಿ, ಯಾಕಂದರೆ ನಮ್ಮದು ನೇಬರ್ ಕೂಡ ಅವರು ಅರ್ಜೆಂಟಾಗಿ ಅವರು ಕೂಡ ಹೊರಟರು. ಸೊ ಮತ್ತು ನಾವಿಬ್ಬರೇ ಬರಬೇಕಲ್ಲ, ಅದಕ್ಕೋಸ್ಕರ ಅವ್ರ ಜೊತೆನೇ ಬರುವ ಅಂತೇಳಿ ನಾನು ಕೂಡ ಅವ್ರ ಜೊತೆನೇ ಹೊರಟೆ. ಸೊ ನೋಡ್ಬೋದು, ಬಿಸಿಲಿಗೆ ಹೋಗಿ ಬಂದು ತುಂಬ ಸುಸ್ತಾಯಿತು. ಬಿಸಿಲಲ್ಲೇ ಹೋಗಿ ನಡ್ಕೊಂಡು ಹೋದದ್ದಲ್ಲ. ಸೊ ತುಂಬ ಹತ್ತಿರ ಅಲ್ಲ, ಸುಮ್ಮನೆ ಗಾಡಿಯಲ್ಲಿ ಯಾಕೆ ಹೋಗೋದು ಅಂತೇಳಿ ನಾನು ಪಾಪು ನಡ್ಕೊಂಡೇ ಹೋದ್ವಿ.